ನಮಸ್ಕಾರ, ಕಂಗ್ಲೀಷ್ಗೆ ಸ್ವಾಗತ. ನಾನು ವಿಶ್ವಾಸ್. ನಾವು ದಿನದಲ್ಲಿ ಒಮ್ಮೆಯಾದರೂ ಚಾಟ್ ಜಿಪಿಟಿಗೆ ಒಂದು ಪ್ರಶ್ನೆ ಕೇಳುತ್ತೇವೆ. ಗೂಗಲ್ನಲ್ಲಿ ಏನನ್ನಾದರೂ ಸರ್ಚ್ ಮಾಡುತ್ತೇವೆ, ಇನ್ಸ್ಟಾ ಅಥವಾ FB ಸ್ಕ್ರಾಲ್ ಮಾಡಿರುತ್ತೇವೆ. ಅದು ಎಲ್ಲವೂ ಎಷ್ಟು ಎಫರ್ಟ್ಲೆಸ್ ಆಗಿ ನಡೆಯುತ್ತೆ ನೋಡಿ. ಒಂದು ಬಟನ್ ಪ್ರೆಸ್, ಒಂದು ಕ್ವಶನ್, ಕೆಲವೇ ಕ್ಷಣಗಳು ಮತ್ತು ಉತ್ತರ. ನಮಗೆ ಅದು ಒಂದು ಮ್ಯಾಜಿಕಲ್ ಕ್ಲೌಡ್ನಲ್ಲಿ ನಡೆಯುತ್ತಿರುವ ಹಾಗೆ ಅನಿಸುತ್ತದೆ. ಕ್ಲೌಡ್, ಆ ಪದವೇ ಎಷ್ಟು ಮುಗ್ಧವಾಗಿದೆ, ಆಕಾಶದಲ್ಲಿ ತೇಲುತ್ತಿರುವ ಹಾಗೆ. ಆದರೆ ನಿಜವಾಗಿ ಕ್ಲೌಡ್ ಅಂದರೆ ಅದೊಂದು ಕಣ್ಣಿಗೆ ಕಾಣದ ವಸ್ತು ಅಲ್ಲ. ಅದು ಕಾಂಕ್ರೀಟ್, ಸ್ಟೀಲ್, ಎಲೆಕ್ಟ್ರಿಸಿಟಿ, ಹೀಟ್ ಮತ್ತು ಮುಖ್ಯವಾಗಿ ಅದು ನೀರು. ನಿಮ್ಮ ಚಾಟ್ ಜಿಪಿಟಿ ರೆಸ್ಪಾನ್ಸ್, ಇನ್ಸ್ಟಾಗ್ರಾಮ್ ರೀಲ್ ಅಥವಾ ನೆಟ್ಫ್ಲಿಕ್ಸ್ ಎಪಿಸೋಡ್, ಇವೆಲ್ಲದರ ಹಿಂದೆ ಒಂದು ಹಿಡನ್ ಫಿಸಿಕಲ್ ವರ್ಲ್ಡ್ ಇದೆ. ದ ವರ್ಲ್ಡ್ ಆಫ್ ವೇರ್ ಹೌಸಸ್ ಆ್ಯಂಡ್ ಸರ್ವರ್ಸ್. ದುರದೃಷ್ಟವಶಾತ್ ಈ AI ತುಂಬಿರುವ ಜಗತ್ತಿಗೆ ಬಹಳ ಬೇಗ ಬಾಯಾರಿಕೆ ಆಗುತ್ತದೆ. ಭಾರತ ಜಗತ್ತಿನ ಅತ್ಯಂತ ವೇಗವಾಗಿ ಡಿಜಿಟಲ್ ಆಗುತ್ತಿರುವ ದೇಶಗಳಲ್ಲಿ ಒಂದು. ಆದರೆ ಅದೇ ಸಮಯದಲ್ಲಿ ಭಾರತ ಜಗತ್ತಿನ ತೀವ್ರ ನೀರಿನ ಬಿಕ್ಕಟ್ಟುಗಳು ಎದುರಿಸುತ್ತಿರುವ ದೇಶಗಳಲ್ಲಿ ಒಂದಂತೂ ಹೌದು. ಒಂದು ಕಡೆ AI, ಇನ್ನೊಂದು ಕಡೆ ನೀರು. ಮೊದಲ ನೋಟಕ್ಕೆ ಇವೆರಡಕ್ಕೂ ಸಂಬಂಧವೇ ಇಲ್ಲ ಅನಿಸಬಹುದು. ಆದರೆ ವಾಸ್ತವದಲ್ಲಿ ಇವೆರಡೂ ಈಗ ನೇರವಾಗಿ ಪರಸ್ಪರ ಡಿಕ್ಕಿ ಹೊಡೆಯುತ್ತಿವೆ. ಮತ್ತು ಆ ಡಿಕ್ಕಿಯ ಪರಿಣಾಮವನ್ನು ಅನುಭವಿಸುತ್ತಿರುವವರು ಸಿಲಿಕಾನ್ ವ್ಯಾಲಿಯ ಬಿಲಿಯನರ್ಸ್ ಅಲ್ಲ. ಅದು ನಮ್ಮ ನಗರದ ನಿವಾಸಿಗಳು, ನಮ್ಮ ಹಳ್ಳಿಯ ರೈತರು, ಅದು ನಮ್ಮ ನೀರು ಮತ್ತು ಅದು ನಮ್ಮ ಅಂತರ್ಜಲ. ಇಂದು ನಾವು ಒಂದು ಕಠಿಣ ಪ್ರಶ್ನೆ ಕೇಳಲೇಬೇಕು. AI ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತಿದೆಯೇ ಅಥವಾ AI ನಮ್ಮ ನೀರನ್ನು ಕುಡಿಯುತ್ತಿದೆಯೇ ಎಂದು. ಈ ಕಥೆ ಅರ್ಥ ಮಾಡಿಕೊಳ್ಳಲು ಮೊದಲು ಕಂಪ್ಯೂಟೇಷನ್ನ ಫಿಸಿಕ್ಸ್ ಅರ್ಥ ಮಾಡಿಕೊಳ್ಳಲೇಬೇಕು. ನೀವು ಚಾಟ್ ಜಿಪಿಟಿಗೆ ಪ್ರಶ್ನೆ ಕೇಳುತ್ತೀರಿ. ಆ ಪ್ರಶ್ನೆಗೆ ನಿಮ್ಮ ಫೋನ್ನಲ್ಲಿ ಉತ್ತರ ಸಿಗುತ್ತಿದ್ದರೂ ಅದರ ಹಿಂದಿನ ಪ್ರಕ್ರಿಯೆ ಅಷ್ಟು ಸರಳವಲ್ಲ. ಅದು ಇಂಟರ್ನೆಟ್ ಮೂಲಕ ಡೇಟಾ ಸೆಂಟರ್ಗೆ ಹೋಗುತ್ತದೆ. ಬಹುಶಃ ಬೆಂಗಳೂರು, ಬಹುಶಃ ಮುಂಬೈ, ಬಹುಶಃ ಸಿಂಗಪೂರ್ ಆಗಿರ್ಬೋದು, ಅಥವಾ ಇನ್ನೂ ದೂರ. ಅಲ್ಲಿ ಸಾವಿರಾರು ಸರ್ವರ್ಗಳು ಕಾಯುತ್ತಿರುತ್ತವೆ ವರ್ಷದ 24 ಗಂಟೆಗಳ ಕಾಲ. ಮುಖ್ಯವಾಗಿ ಆ ಸರ್ವರ್ಗಳು ಕೆಲಸ ಮಾಡುವಾಗ ಒಂದು ಅನ್ಅವಾಯ್ಡಬಲ್ ಬೈ ಪ್ರಾಡಕ್ಟ್ ಉತ್ಪತ್ತಿಯಾಗುತ್ತದೆ. ಅದೇ ಶಾಖ ಅಥವಾ ಹೀಟ್. ಫಿಸಿಕ್ಸ್ಗೆ ಪೊಲಿಟಿಕ್ಸ್ ಗೊತ್ತಿಲ್ಲ, ಮಾರ್ಕೆಟಿಂಗ್ ಗೊತ್ತಿಲ್ಲ, AI ಹೈಪ್ ಅಂತೂ ಮೊದಲೇ ಗೊತ್ತಿಲ್ಲ. ಎಲೆಕ್ಟ್ರಿಸಿಟಿ ಕಂಪ್ಯೂಟೇಷನ್ ಆಗುವಾಗ ಹೀಟ್ ಉತ್ಪತ್ತಿಯಾಗಲೇಬೇಕು. ಅದು ಲಾ ಆಫ್ ನೇಚರ್. ಈಗ ಯೋಚನೆ ಮಾಡಿ, ನಾವು ಒಂದು ಪ್ರೋಸೆಸ್ ಇಂಟೆನ್ಸಿವ್ ಇರುವ ಯಾವುದೋ ಕೆಲಸ ನಮ್ಮ ಲ್ಯಾಪ್ಟಾಪ್ನಲ್ಲೇ ಮಾಡಿದರೆ ಅದು ಕೂಡಲೇ ಬಿಸಿಯಾಗುತ್ತದೆ. ಹಾಗಿದ್ದಾಗ ಯೋಚನೆ ಮಾಡಿ, 1000 ಲ್ಯಾಪ್ಟಾಪ್ಸ್ ಒಟ್ಟಿಗೆ ಕೆಲಸ ಮಾಡಿದರೆ 10,000, 1,00,000. ಅದೇ ಡೇಟಾ ಸೆಂಟರ್ಸ್. ಒಂದು ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ಸ್ ಒಂದು ಚಿಕ್ಕ ಇಂಡಸ್ಟ್ರಿಯಲ್ ಝೋನ್ನಷ್ಟು ವಿದ್ಯುತ್ ಶಕ್ತಿ ಬಳಸಬಹುದು. ಮತ್ತು ಆ ಎನರ್ಜಿಯು ಬಹುಪಾಲು ಹೀಟಾಗಿ ಹೊರಬರುತ್ತದೆ. ಮತ್ತು ಆ ಹೀಟ್ ಅಥವಾ ಶಾಖವನ್ನು ಹೊರತೆಗೆಯದಿದ್ದರೆ ಆ ಸರ್ವರ್ಸ್ ಫೇಲ್ ಆಗುತ್ತದೆ. ಅದಕ್ಕಾಗಿಯೇ ಕೂಲಿಂಗ್ ಸಿಸ್ಟಮ್ಸ್ ಬೇಕು. ಮತ್ತು ಆ ಕೂಲಿಂಗ್ ಸಿಸ್ಟಮ್ಸ್ಗೆ ನೀರಂತೂ ಬೇಕೇ ಬೇಕು. ಕಥೆ ಅಪಾಯಕಾರಿಯಾಗಲು ಪ್ರಾರಂಭಿಸುವುದು ಇಲ್ಲಿಂದ. ಏಕೆಂದರೆ AI ಒಂದು ಆರ್ಡಿನರಿ ಕಂಪ್ಯೂಟರ್ ಅಲ್ಲ. ಒಂದು ಟ್ರೆಡಿಷನಲ್ ಸರ್ಚ್ ಇಂಜಿನ್ ಒಬ್ಬ ಲೈಬ್ರರಿ ಅಸಿಸ್ಟೆಂಟ್ ತರಹ. ನಿಮಗದು ಕೇವಲ ಒಂದು ಪುಸ್ತಕದ ಕಡೆಗೆ ತೋರಿಸುತ್ತದೆ. ಆದರೆ AI ಲೈಬ್ರರಿಯನ್ ಅಲ್ಲ. AI ಲಕ್ಷಾಂತರ ಪುಸ್ತಕಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಂಡು ಆ ಯೋಚನೆಗಳನ್ನು ಕಂಬೈನ್ ಮಾಡಿ ಹೊಸ ಎಸ್ಸೆ ಬರೆದು ನಿಮಗೆ ಕೊಡುವ ಮೆಷಿನ್. ಮತ್ತು ಮುಖ್ಯವಾಗಿ ಇವೆಲ್ಲವೂ ಕ್ಷಣಗಳಲ್ಲೇ ಆಗುವ ಪ್ರಕ್ರಿಯೆ. ನೀವು ಇಮೇಜ್ ಜನರೇಟ್ ಮಾಡುವಾಗಿರಬಹುದು, ಅಥವಾ ಒಂದು ಕಠಿಣವಾದ ಪ್ರಶ್ನೆ ಕೇಳುವಾಗಿರಬಹುದು, ಅಥವಾ ಸುಮ್ಮನೆ AI ಜೊತೆ ಮಾತನಾಡುತ್ತಿರಬಹುದು. ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ನಮಗೆ ಕಾಣದಂತೆ ಲೀಟರ್ ಗಟ್ಟಲೆ ನೀರು ಖರ್ಚಾಗುತ್ತದೆ. ಇದು ಭಾರತದ ಕಥೆ ಮಾತ್ರವಲ್ಲ. ಈ ಸಿನಿಮಾ ಈಗಾಗಲೇ ಬೇರೆ ದೇಶಗಳಲ್ಲಿ ರಿಲೀಸ್ ಆಗಿದೆ. ನಮಗೆ ಉತ್ತಮ ಉದಾಹರಣೆ ಅಂದರೆ ಅಮೆರಿಕ. ವಿರ್ಜಿನಿಯಾ, ಜಾರ್ಜಿಯಾ, ಅರಿಜೋನಾ, ಟೆಕ್ಸಸ್. ಕಳೆದ 10 ವರ್ಷಗಳಲ್ಲಿ ಟೆಕ್ ಜೈಂಟ್ಸ್ ಇಲ್ಲಿ ಮ್ಯಾಸಿವ್ ಡೇಟಾ ಸೆಂಟರ್ ಕ್ಯಾಂಪಸಸ್ನ ಕಟ್ಟಿದ್ದಾರೆ. ಗೂಗಲ್ ಆಗಲಿ, ಮೈಕ್ರೋಸಾಫ್ಟ್, ಅಮೆಜಾನ್, ಮೆಟಾ ಎಲ್ಲರೂ. ಆರಂಭದಲ್ಲಿ ಲೋಕಲ್ ಗೌರ್ಮೆಂಟ್ಸ್ ಖುಷಿಪಟ್ಟರು. ಜಾಬ್ಸ್ ಬರುತ್ತವೆ, ಇನ್ವೆಸ್ಟ್ಮೆಂಟ್ ಬರುತ್ತೆ, ಟ್ಯಾಕ್ಸ್ ರೆವೆನ್ಯೂ ಹೆಚ್ಚಾಗುತ್ತದೆ ಅಂತ. ಎಲ್ಲರಿಗೂ ಲಾಭವಾಗುವ ಕೆಲಸವೆಂದು ತಿಳಿದಿದ್ದರು. ವಿನ್ ವಿನ್ ಸಿಚುಯೇಷನ್. ಆದರೆ ಡೇಟಾ ಸೆಂಟರ್ಸ್ ಬಂದ ನಂತರ ನಿವಾಸಿಗಳು ಪ್ರಶ್ನೆ ಕೇಳಲು ಆರಂಭಿಸಿದರು. ಅಮೆರಿಕದ ಜಾರ್ಜಿಯಾ ರಾಜ್ಯದಲ್ಲಿ ಮೆಟಾದ ಡೇಟಾ ಸೆಂಟರ್ ಹತ್ತಿರ ವಾಸಿಸುವ ಕುಟುಂಬಗಳು ಒಂದು ವಿಚಿತ್ರ ಸಮಸ್ಯೆಯನ್ನು ಎದುರಿಸಲು ಆರಂಭಿಸಿದರು. ಡೇಟಾ ಸೆಂಟರ್ ನಿರ್ಮಾಣ ಆರಂಭವಾದ ಕೆಲವೇ ತಿಂಗಳುಗಳಲ್ಲಿ ಅವರ ಖಾಸಗಿ ಬಾವಿಗಳ ನೀರಿನಲ್ಲಿ ಅಪಾರ ಪ್ರಮಾಣವಾದ ಹೂಳು ಮತ್ತು ಡೆಬ್ರಿ ಕಾಣಿಸಿಕೊಳ್ಳತೊಡಗಿದವು. ಮನೆಯ ಡಿಶ್ ವಾಷರ್ಗಳು ಕೆಲಸ ನಿಲ್ಲಿಸಿದವು. ಐಸ್ ತಯಾರಿಸುವ ಯಂತ್ರಗಳು ಕೆಟ್ಟು ಹೋದವು. ವಾಷಿಂಗ್ ಮಿಷಿನ್ಗಳು ಹಾಳಾದವು. ಕೆಲವು ಮನೆಗಳಲ್ಲಿ ನೀರಿನ ಒತ್ತಡ ಎಷ್ಟು ಕುಸಿದಿತ್ತೆಂದರೆ ಅಡುಗೆ ಮನೆ ಅಥವಾ ಸ್ನಾನಗೃಹದ ನಲ್ಲಿಗಳನ್ನು ತೆರೆದಾಗ ಒಂದು ಹನಿ ನೀರು ಕೂಡ ಬರದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಸಮಸ್ಯೆ ಅಲ್ಲಿಯೇ ನಿಲ್ಲಲಿಲ್ಲ. ಹೂಳು ಮತ್ತು ಕಲ್ಲಿನ ಕಣಗಳಿಂದ ಉಂಟಾದ ಹಾನಿ ಎಷ್ಟು ತೀವ್ರವಾಗಿತ್ತೆಂದರೆ ಕೆಲವು ಕುಟುಂಬಗಳು ತಮ್ಮ ಮನೆಯ ಪ್ರಮುಖ ಉಪಕರಣಗಳನ್ನು ಒಂದಲ್ಲ, ಎರಡಲ್ಲ, 3 ಬಾರಿ ಬದಲಾಯಿಸಬೇಕಾಯಿತು. 2019ರಲ್ಲಿ, ಮತ್ತೆ 2021ರಲ್ಲಿ, ಮತ್ತೆ 2024ರಲ್ಲಿ. ಸಾವಿರಾರು ಡಾಲರ್ಗಳ ಖರ್ಚು. ಯಾವುದೇ ತಪ್ಪು ಅವರದ್ದಲ್ಲ. ಅವರು ಡೇಟಾ ಸೆಂಟರ್ ನಿರ್ಮಿಸಲಿಲ್ಲ. ಅವರು ನೀರನ್ನು ಅತಿಯಾಗಿ ಬಳಸಲೂ ಇಲ್ಲ. ಆದರೆ ಅದರ ಬೆಲೆ ಮಾತ್ರ ಅವರು ಕಟ್ಟಲೇಬೇಕಾಯಿತು. ಇನ್ನೂ ಆಶ್ಚರ್ಯದ ಸಂಗತಿ ಎಂದರೆ
ಕೊಳಾಯಿಗಳನ್ನು ದುರಸ್ತಿ ಮಾಡಿ ನೀರಿನ ಒತ್ತಡವನ್ನು ಭಾಗಶಃ ಮರುಸ್ಥಾಪಿಸಿದ ನಂತರವೂ ನಲ್ಲಿಗಳಿಂದ ಬರುವ ನೀರಲ್ಲಿ ಅವಶೇಷಗಳು ಕಾಣಿಸುತ್ತಿದ್ದವು. ಹಲವರು ಈ ನೀರನ್ನು ಕುಡಿಯಲು ಹೆದರತೊಡಗಿದರು. ಟೆಕ್ಸಸ್ನಲ್ಲಿ ಕೆಲವು ಎಐ ಡೇಟಾ ಸೆಂಟರ್ಗಳಿಗೆ ವಿದ್ಯುತ್ ಪೂರೈಸುವ ಬೃಹತ್ ಅನಿಲ ಚಾಲಿತ ಟರ್ಬೈನ್ಗಳ ಸುತ್ತಮುತ್ತ ವಾಸಿಸುವ ಜನರು ಮತ್ತೊಂದು ಸಮಸ್ಯೆಯನ್ನು ವರದಿ ಮಾಡಿದರು. ಅವರ ಮನೆಯ ಏರ್ ಫಿಲ್ಟರ್ಗಳು ಅಸಾಮಾನ್ಯ ವೇಗದಲ್ಲಿ ಕೊಳಕಾಗುತ್ತಿದ್ದವು. ಸಾಮಾನ್ಯವಾಗಿ ತಿಂಗಳುಗಳ ಕಾಲ ಕೆಲಸ ಮಾಡುವ ಫಿಲ್ಟರ್ಗಳನ್ನು ಕೇವಲ 2 ವಾರಗಳಿಗೊಮ್ಮೆ ಬದಲಾಯಿಸುವ ಪರಿಸ್ಥಿತಿ ಎದುರಾಯಿತು. ಇದರಿಂದ ಅಮೆರಿಕದ ಕೆಲವು ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ಸ್ ಮತ್ತು ಲೋಕಲ್ ಕಮ್ಯುನಿಟೀಸ್ ನಡುವೆ ಟೆನ್ಷನ್ ಹೆಚ್ಚಾಗತೊಡಗಿತು. ಅಲ್ಲಿನ ನಿವಾಸಿಗಳು ಹೇಳಿದ ಒಂದು ಮಾತಂತೂ ಮುಖ್ಯವಾಗುತ್ತದೆ: ವಿ ಕ್ಯಾನ್ ನಾಟ್ ಡ್ರಿಂಕ್ ಡೇಟಾ. ನಾವು ಡೇಟಾವನ್ನು ಕುಡಿಯಲು ಸಾಧ್ಯವಿಲ್ಲ. ಈಗ ಬೆಂಗಳೂರಿಗೆ ಬರೋಣ. ಕೆಲ ವರ್ಷಗಳ ಹಿಂದೆ ಬೆಂಗಳೂರು ಜಗತ್ತಿನ ಹೆಡ್ಲೈನ್ಸ್ಗೆ ಬಂದಿತ್ತು. ಕಾರಣ ವಾಟರ್ ಶಾರ್ಟೇಜ್. ಜನರು ವಾಟರ್ ಟ್ಯಾಂಕ್ಗಾಗಿ ಸಾಲಿನಲ್ಲಿ ನಿಂತಿದ್ದರು. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಎಮರ್ಜೆನ್ಸಿ ನೋಟಿಸ್ ಹಾಕುತ್ತಿದ್ದರು. ಬೋರ್ವೆಲ್ಸ್ ಡ್ರೈ ಆಗುತ್ತಿದ್ದವು. ಮತ್ತು ಇದೇ ಸಮಯದಲ್ಲಿ ಡೇಟಾ ಸೆಂಟರ್ ಇಂಡಸ್ಟ್ರಿ ಅನ್‌ಪ್ರೆಸಿಡೆಂಟೆಡ್ ಗ್ರೋತ್ ನೋಡತೊಡಗಿತ್ತು. ಒಂದು ಕಡೆ ನಗರದ ನಿವಾಸಿಗಳು ಟ್ಯಾಂಕರ್ ಟ್ರ್ಯಾಕರ್ ಆಪ್ಸ್ ಬಳಸುತ್ತಿದ್ದರೆ, ಮತ್ತೊಂದು ಕಡೆ ಡೇಟಾ ಸೆಂಟರ್ಸ್ನ ಹೈಪರ್ ಸ್ಕೇಲ್ ಫೆಸಿಲಿಟೀಸ್ ಪ್ಲಾನಿಂಗ್ ಸ್ಟೇಜ್ನಲ್ಲಿ ಇವೆ. ಇದು ಕೇವಲ ಬೆಂಗಳೂರಿನ ಕಥೆ ಮಾತ್ರವಲ್ಲ, ಭಾರತದ ಉದ್ದಗಲಕ್ಕೂ ಇದು ನಡೆಯುತ್ತಲೇ ಇದೆ. ಚೆನ್ನೈ, ನೋಯ್ಡಾ, ಹೈದರಾಬಾದ್, ಚೆನ್ನೈ, ನವಿ ಮುಂಬೈ, ಪುಣೆ ಎಲ್ಲೆಡೆ ಡೇಟಾ ಸೆಂಟರ್ಸ್ ಬೂಮ್ ಆಗುತ್ತಲೇ ಇದೆ. ಮತ್ತು ಎಲ್ಲೆಡೆ ವಾಟರ್ ಸ್ಟ್ರೆಸ್ ಹೆಚ್ಚುತ್ತಿದೆ. ಪ್ರತಿ ನಗರದಲ್ಲಿ ಕಥೆ ಸ್ವಲ್ಪ ಬೇರೆ ಅಷ್ಟೇ, ಆದರೆ ಪ್ಯಾಟರ್ನ್ ಒಂದೇ. ಇದೆಲ್ಲ ಸಮಸ್ಯೆಗಳಿಗೆ ಉತ್ತರ ಏನು? ಉತ್ತರ ಬರಬೇಕಾಗಿದ್ದು ಸರ್ಕಾರಗಳಿಂದ. ಆದರೆ ಸರ್ಕಾರಗಳು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡಲು ಓಡುತ್ತಿವೆ. ಟ್ಯಾಕ್ಸ್ ಇನ್ಸೆಂಟಿವ್ಸ್, ಲ್ಯಾಂಡ್ ಸಬ್ಸಿಡೀಸ್, ಫಾಸ್ಟ್ ಅಪ್ರೂವಲ್ಸ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸಸ್ ಇವೆಲ್ಲ ಡೇಟಾ ಸೆಂಟರ್ಸ್ಗಳಿಗೆ ಅವರು ಕೊಡುತ್ತಿದ್ದಾರೆ. ಟೆಕ್ನಾಲಜಿ ಅಂತೂ ಸ್ಮಾರ್ಟ್ ಆಗುತ್ತಿದೆ, ಆದರೆ ಅದರ ಜೊತೆಗೆ ಪಾಲಿಸೀಸ್ ಕೂಡ ಸ್ಮಾರ್ಟ್ ಆಗಲೇಬೇಕು. ಪಾಲಿಸೀಸ್ ಬಗ್ಗೆ ಮಾತನಾಡುತ್ತಾ ಒಂದು ಪ್ರಶ್ನೆ ಅಂತೂ ಕೇಳಲೇಬೇಕು. ಇಷ್ಟೊಂದು ನೀರಿನ ಕೊರತೆ ಇರುವ ರಾಜ್ಯದಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ, ಸರ್ಕಾರವೇ ಈ ಡೇಟಾ ಸೆಂಟರ್ಗಳನ್ನು ಉತ್ತೇಜಿಸುತ್ತಿದೆಯೇ? ಉತ್ತರ ಹೌದು. ಅದಕ್ಕೆ ಕಾರಣ ಕರ್ನಾಟಕದ ಡೇಟಾ ಸೆಂಟರ್ ಪಾಲಿಸಿ ಅಥವಾ ಡೇಟಾ ಸೆಂಟರ್ ನೀತಿ 2022-27. ಈ ನೀತಿಯ ಉದ್ದೇಶ ಸ್ಪಷ್ಟ: ಕರ್ನಾಟಕವನ್ನು ಏಷ್ಯಾದ ಪ್ರಮುಖ ಡೇಟಾ ಸೆಂಟರ್ ಹಬ್ ಆಗಿ ರೂಪಿಸಬೇಕೆಂದು. ಡೇಟಾ ಸೆಂಟರ್ ಅನ್ನು ಉತ್ತೇಜಿಸುವ ಬಗ್ಗೆ ಈ ನೀತಿ ಬಹಳ ದೊಡ್ಡದಾಗಿ ಮಾತನಾಡುತ್ತದೆ. ಆದರೆ ಆ ಡೇಟಾ ಸೆಂಟರ್ಗಳು ಬಳಸುವ ನೀರಿನ ಬಗ್ಗೆ ಬಹುತೇಕ ಮೌನವಾಗಿದೆ. ಅದರಲ್ಲೂ ತಜ್ಞರು ಗುರುತಿಸಿರುವ ಕೆಲವು ಗಂಭೀರ ಲೋಪದೋಷಗಳಿವೆ. ಮೊದಲನೆಯದು, ಹೂಡಿಕೆದಾರರನ್ನು ಆಕರ್ಷಿಸಲು ಕರ್ನಾಟಕ ಸರ್ಕಾರ ಡೇಟಾ ಸೆಂಟರ್ಗಳಿಗೆ ನಿರಂತರವಾಗಿ 24 ಗಂಟೆಗಳು ನೀರು ಒದಗಿಸಲು ನೆರವಾಗುವುದಾಗಿ ಭರವಸೆ ನೀಡಿದೆ. ಬರಗಾಲ ಬಂದರೆ, ಕೆರೆಗಳು ಒಣಗಿದರೆ, ಅಂತರ್ಜಲ ಕುಸಿದರೆ ಆಗ ಈ ನೀರು ಎಲ್ಲಿಂದ ಬರುತ್ತದೆ? ಒಂದು ಕಡೆ ಜನರು ಕುಡಿಯುವ ನೀರಿಗಾಗಿ ಸಾಲಿನಲ್ಲಿ ನಿಂತಿರುವಾಗ, ಇನ್ನೊಂದು ಕಡೆ ಡೇಟಾ ಸೆಂಟರ್ಗಳಿಗೆ ನೀರು ಒದಗಿಸುವ ಆದ್ಯತೆ ಕೊಡಲಾಗುತ್ತಿದೆಯೇ? ಈ ಪ್ರಶ್ನೆಗಳಿಗೆ ಕರ್ನಾಟಕ ಸರ್ಕಾರದ ಡೇಟಾ ಸೆಂಟರ್ ಪಾಲಿಸಿಯಲ್ಲಿ ಉತ್ತರ ಇಲ್ಲ. ಎರಡನೆಯ ಸಮಸ್ಯೆ ಇನ್ನೂ ಗಂಭೀರ: ಸುಸ್ಥಿರ ನೀರಿನ ಬಳಕೆಯ ಬಗ್ಗೆ ಈ ನೀತಿ ಬಹುತೇಕ ಏನನ್ನೂ ಹೇಳುವುದಿಲ್ಲ. ಉದಾಹರಣೆಗೆ, ಡೇಟಾ ಸೆಂಟರ್ಗಳು ಶುದ್ಧೀಕರಿಸಿದ ತ್ಯಾಜ್ಯ ನೀರನ್ನೇ ಬಳಸಬೇಕು ಎಂಬ ನಿಯಮ ಇಲ್ಲ. ನೀರನ್ನು ಮರುಬಳಸುವ ಕ್ಲೋಸ್ಡ್ ಲೂಪ್ ಕೂಲಿಂಗ್ ಸಿಸ್ಟಮ್ಸ್ ಕಡ್ಡಾಯವಲ್ಲ. ಮಳೆ ನೀರು ಸಂಗ್ರಹಣೆ ಕಡ್ಡಾಯವಲ್ಲ. ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ರೀತಿಯ ವ್ಯವಸ್ಥೆಗಳು ಕಡ್ಡಾಯವಲ್ಲ. ಅಂದರೆ ನೀರನ್ನು ಉಳಿಸುವ ತಂತ್ರಜ್ಞಾನಗಳು ಲಭ್ಯವಿದ್ದರೂ ಅದನ್ನು ಅಳವಡಿಸಬೇಕೆಂಬ ಒತ್ತಾಯ ಸರ್ಕಾರದಿಂದ ಇಲ್ಲ. ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷರು ಕೂಡ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ: ಡೇಟಾ ಸೆಂಟರ್ಗಳು ತಾಜಾ ನೀರಿನ ಬದಲು ಮರುಬಳಕೆ ನೀರನ್ನೇ ಬಳಸಬೇಕು ಎಂಬ ಯಾವುದೇ ಕಡ್ಡಾಯ ನಿಯಮ ಕರ್ನಾಟಕದಲ್ಲಿ ಇಲ್ಲ ಎಂದು. ಇದೀಗ ಮೂರನೇ ಸಮಸ್ಯೆ: ಪರಿಸರ ಅನುಮೋದನೆ. ಸಾಮಾನ್ಯವಾಗಿ ದೊಡ್ಡ ಕೈಗಾರಿಕಾ ಯೋಜನೆಗಳಿಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥವಾ EIA ಎನ್ನುವ ಕಟ್ಟುನಿಟ್ಟಾದ ಪರಿಸರ ಪರಿಶೀಲನೆ ಕಡ್ಡಾಯ. ಆದರೆ ಡೇಟಾ ಸೆಂಟರ್ಗಳನ್ನು IT ಮತ್ತು IT ಎನೇಬಲ್ಡ್ ಸರ್ವಿಸಸ್ ವರ್ಗಕ್ಕೆ ಸೇರಿಸುವುದರಿಂದ ಅದು ಬಹುತೇಕ ಈ ಕಟ್ಟುನಿಟ್ಟಾದ ಪರಿಶೀಲನೆಗಳಿಂದ ತಪ್ಪಿಸಿಕೊಳ್ಳುತ್ತವೆ. ಇನ್ನೂ ಆಶ್ಚರ್ಯಕರ ವಿಷಯ ಏನೆಂದರೆ, ಪರಿಸರ ಅನುಮೋದನೆ ಪಡೆಯುವ ಮೊದಲು ಆ ಪ್ರದೇಶದಲ್ಲಿ ನೀರಿನ ಒತ್ತಡ ಎಷ್ಟಿದೆ ಎಂಬ ಅಧ್ಯಯನವೂ ಕೂಡ ಕಡ್ಡಾಯವಲ್ಲ. ಹಾಗಾಗಿ ದೇವನಹಳ್ಳಿಯಂತಹ ಪ್ರದೇಶಗಳಲ್ಲಿ, ಅಂದರೆ ಈಗಾಗಲೇ ಅಂತರ್ಜಲ ಶೋಷಣೆ ಅನುಮತಿತ ಮಿತಿಯ 169% ತಲುಪಿರುವ ಪ್ರದೇಶಗಳಲ್ಲಿಯೂ ಕೂಡ ಹೊಸ ಡೇಟಾ ಸೆಂಟರ್ಸ್ಗೆ ಸರ್ಕಾರದಿಂದ ಅನುಮೋದನೆ ಸಿಗುತ್ತಿದೆ. ನಾಲ್ಕನೇ ಸಮಸ್ಯೆ ಏನೆಂದರೆ ಹೊಣೆಗಾರಿಕೆಯ ಕೊರತೆ. ಸರ್ಕಾರ ಡೇಟಾ ಸೆಂಟರ್ ಕಂಪನಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದೆ: ಬಂಡವಾಳ ಸಬ್ಸಿಡಿ, ಭೂ ಪರಿವರ್ತನೆ ಶುಲ್ಕ ವಿನಾಯಿತಿ, ಝೋನಿಂಗ್ ನಿಯಮಗಳಲ್ಲಿ ಸಡಿಲಿಕೆ, ಹಲವು ತೆರಿಗೆ ಸೌಲಭ್ಯಗಳು. ಆದರೆ ಪ್ರತಿಯಾಗಿ ಸರ್ಕಾರ ಏನು ಕೇಳುತ್ತಿದೆ? ಅಷ್ಟಾಗಿ ಏನೂ ಇಲ್ಲ. ಡೇಟಾ ಸೆಂಟರ್ಗಳು ಪ್ರತಿ ವರ್ಷ ಎಷ್ಟು ನೀರು ಬಳಸುತ್ತವೆ ಎಂಬುದನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕೆಂಬ ನಿಯಮ ಕೂಡ ಇಲ್ಲ. ಅವುಗಳ ನೀರಿನ ಬಳಕೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಅಳೆಯುವ ಮಾನದಂಡಗಳಿಲ್ಲ. ಮತ್ತು ಒಂದು ಕಂಪನಿ ನಾವು ಈ ಮೂಲದಿಂದ ನೀರು ಪಡೆಯುತ್ತೇವೆ ಎಂದು ಹೇಳಿದ ನಂತರ ನಿಜವಾಗಿಯೂ ಅದೇ ಮೂಲ ಬಳಸಲಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸುವ ಪರಿಣಾಮಕಾರಿಯಾದ ವ್ಯವಸ್ಥೆಯೂ ಇಲ್ಲ. ಅಂದರೆ ಸೌಲಭ್ಯಗಳಿವೆ, ಆದರೆ ಜವಾಬ್ದಾರಿಯಂತೂ ಇಲ್ಲ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವೇ ಈ ಸಮಸ್ಯೆಗಳನ್ನು ಒಪ್ಪಿಕೊಳ್ಳಲು ಆರಂಭಿಸಿದೆ. 2026 ಮಾರ್ಚ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನಸಭೆಯಲ್ಲಿ ಮಾತನಾಡುತ್ತಾ, ಡೇಟಾ ಸೆಂಟರ್ಗಳು ಭಾರೀ ಪ್ರಮಾಣದಲ್ಲಿ ನೀರು ಮತ್ತು ವಿದ್ಯುತ್ ಬಳಸುವ
ಘಟಕಗಳಾಗಿದೆ ಎಂದು ಎಚ್ಚರ ನೀಡಿದರು. ಅವರು ಹೇಳಿದ ಒಂದು ಅಂಶ ಗಮನಾರ್ಹ. ಕೇವಲ 1 ಮೆಗಾವಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ವರ್ಷಕ್ಕೆ ಸುಮಾರು 2.5 ಕೋಟಿ ಲೀಟರ್ ನೀರನ್ನು ಬಳಸಬಹುದು. ಅದೇ ಸಂದರ್ಭದಲ್ಲಿ ಈಗಿನ ನೀತಿಯನ್ನು ಮರುಪರಿಶೀಲಿಸಿ ಹೆಚ್ಚು ಸುಸ್ಥಿರವಾದ ಹೊಸ ನೀತಿಯನ್ನು ರೂಪಿಸಬೇಕಾಗಿದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಈಗಾಗಲೇ ಕೆಲವು ಬದಲಾವಣೆಗಳ ಕುರಿತು ಚರ್ಚೆಗಳು ನಡೆಯುತ್ತಿದೆ. ಆದರೆ ಇದುವರೆಗೂ ಅದು ಚರ್ಚೆಯಾಗಿ ಉಳಿದಿದೆ. ಆದರೆ ಅಂತಿಮವಾಗಿ ಪ್ರಶ್ನೆ ಒಂದೇ: ನಮ್ಮ ನೀತಿಗಳು ಡೇಟಾ ಸೆಂಟರ್ಗಳ ಬೆಳವಣಿಗೆಯನ್ನು ಮಾತ್ರ ಉತ್ತೇಜಿಸುತ್ತವೆಯೇ, ಅಥವಾ ನೀರು, ಪರಿಸರ ಮತ್ತು ಜನರ ಬದುಕನ್ನು ಕೂಡ ಸಮಾನವಾಗಿ ರಕ್ಷಿಸುತ್ತೇವೆಯೇ? BBCಯ ಒಂದು ಲೇಖನದಿಂದ ಎರವಲು ಪಡೆದ ಸಾಲಿನೊಂದಿಗೆ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಡೇಟಾ ಸೆಂಟರ್ಸ್ ಹತ್ತಿರ ವಾಸಿಸುತ್ತಿರುವ ಜನರಿಗೆ AI ತಂತ್ರಜ್ಞಾನದ ಭವಿಷ್ಯ ಈಗಾಗಲೇ ವಾಸ್ತವದಲ್ಲೇ ಕಾಣುತ್ತಿದೆ ಮತ್ತು ಇದು ನಂಬಲಾಗದಷ್ಟು ಗದ್ದಲದಿಂದ ಕೂಡಿದ್ದು ಅಪಾರ ಪ್ರಮಾಣದ ನೀರನ್ನು ಬಳಸುತ್ತದೆ. AI ವಿಸ್ತರಿಸಿದಂತೆ ಸವಾಲಂತೂ ಸ್ಪಷ್ಟವಾಗಿದೆ. ನೀರಿನಂತಹ ಮೂಲಭೂತ ಸಂಪನ್ಮೂಲವನ್ನು ನಾವು ಖಾಲಿ ಮಾಡದೆ ನಾಳೆಯ ಡಿಜಿಟಲ್ ಜಗತ್ತಿಗೆ ಹೇಗೆ ಶಕ್ತಿ ತುಂಬುವುದು ಎಂದು. ನೀತಿ ನಿರೂಪಕರಂತೂ ಈ ದಿಕ್ಕಿನಲ್ಲಿ ಯೋಚನೆ ಮಾಡಲೇಬೇಕು. ಆದರೆ ಸದ್ಯಕ್ಕಂತೂ ಅವರು ಈ ದಿಕ್ಕಿನಲ್ಲಿ ಯೋಚಿಸುತ್ತಿದ್ದಾರೆ ಎಂದು ಅನಿಸುವುದಿಲ್ಲ. ಧನ್ಯವಾದಗಳು.